ನಾವು ಬಳ್ಳಾರಿಯಿಂದ ಬಂದೀವಿ ಸರ್. ರಾತ್ರಿ ಎಲ್ಲ ಟ್ರೈನಲ್ಲಿ ನಿದ್ದೆ ಇಲ್ದಂಗೆ ಬಂದಿದ್ದೀವಿ ನಾವು. ಇಲ್ಲಿ ಬಂದರೆ ವ್ಯವಸ್ಥೆನೇ ಚೆನ್ನಾಗಿದೆ. ಆದರೆ ಕಾಲು ನಾವು ಇಟ್ಕೊಂಡು ನಾವು ಫ್ರೀ ದರ್ಶನಕ್ಕೆ ಬಂದೀವಿ. 4.5 ಅವರ್ ನಿಂತಿದ್ದೀವಿ. ತಿರುಪತಿ ಎಷ್ಟೋ ಮೇಲು, ಇದು ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ ಸರ್. ನಂದಾದೀಪ ನೋಡಿದ್ರೆ ದೇವ್ರಿಲ್ಲ, ದೇವ್ರು ನೋಡಿದ್ರೆ ನಂದಾದೀಪ ದಬ್ಬುತ್ತಾರೆ. ಹಂಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಸರ್, ಕಾಲಿಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ದರ್ಶನ ನೀಟಾಗಿ ಆಗಲಿಲ್ಲ ಅಂತ ಹೇಳ್ತೀವಿ. ನೀಟಾಗಿ ಆಗೇ ಇಲ್ಲ ಸರ್. ನಾವು 4:30 ಗಂಟೆ ಬಂದೀವಿ ಸರ್. ನಾವು ಕ್ಯೂ ಅಲ್ಲಿ ನಿಂತು ಕಾಲ್ ನೋವು ಅಂತದ್ದು ಬಂದಿದೀವಿ ನಾವು. ಮೊದಲನೇ ಸರಿ ಬರ್ತಾರ ನೀವು? ಮೊದಲೇ ಸರ್ ಎಷ್ಟೊಂದು ಟಿವಿಯಲ್ಲೆಲ್ಲ ನೋಡಿ ಬಂದಿದೀವಿ ನಾವು. ದರ್ಶನ ಮಾಡಕ್ 1 ಸೆಕೆಂಡ್ ಕೊಟ್ರೆ ಸಾಕಾಗಿತ್ತು. ತಳ್ಳುತ್ತಾರೆ ಸರ್ ಜನ. ಹಂಗೆ ಅದೊಂದು ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ. ನೀವು ಹೆಂಗೆ ಲೈನಲ್ಲಿ ಸರ್ತಿ ಸಾಲನ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಬಿಟ್ರು, ದೇವ್ರ ದರ್ಶನಕ್ಕೂ ಹಾಗೆ ಮಾಡಬೇಕಿತ್ತು. ಮಾಸ ಬಿಡ ಬದಲಿ 300 ರೂಪಾಯಿ 1000 ರೂಪಾಯಿ ಧರ್ಮ ದರ್ಶನ ಬಿಟ್ಟರೆ 2 ನಿಮಿಷ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ವಿ. ಎಲ್ಲ ದಬ್ಬು ಎಳಿತಾರೆ ಹಿಂಗೆ. ಎಲ್ಲನೂ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅಷ್ಟು ದೂರದಿಂದ ಬಂದಿರೋರು, ಕಾಲು ನೋವಿರೋರು ಎಲ್ಲ. ಎಲ್ಲಿಂದ ಬಂದಿರೋದು ನೀವು? ಬಳ್ಳಾರಿಯಿಂದ. ನಾವು 4 ಮಂದಿ ಬಳ್ಳಾರಿಯಿಂದ ಬಂದೀವಿ. ಕಾಲು ನೋವು ಫುಲ್ ಇದೆ. ಇಲ್ಲಿ ಬಂದಮೇಲೆ ಎಲ್ಲ ವ್ಯವಸ್ಥೆ ಐತೆ. ಇಲ್ಲಿ ಬಂದು ದೊಬ್ಬದಾಕ ಇಲ್ಲಿ ವ್ಯವಸ್ಥೆ ಮಾಡ್ಬೋದಲ್ಲ. ಲೈನ್ನಾಗ ಒಬ್ಬೊಬ್ಬರೇ ಬಂದಿಲ್ಲ, ವ್ಯವಸ್ಥೆ ಮಾಡ್ಬೋದಲ್ಲ. ಇಲ್ಲಿ ಯಾಕೆ ದೊಬ್ಬದಾರ ಇವರು? ಕಾಲು ನಾವು ಏನೇನು ಬಿಟ್ಬಿಟ್ರೆ ಏನು ಮಾಡ್ತೀವಿ? ಕಾಲು ಹೋಗ್ಬಿಟ್ರೆ ಏನು? ವಯಸ್ಸಾದವ್ರಿಗೆ ಏನು ಮಾಡಬೇಕು? ಚೆನ್ನಾಗೈತೆ. ನಮಗೆ ನೋಡಕ್ಕೆ ತೃಪ್ತಿಯಾಗಿ ನೋಡೋಕೆ ಇದು ಇಲ್ಲ ನಮಗೆ. 4 ತಾಸು 4.25 ತಾಸು ಏನು ಮಾಡ್ಬೋದು?